ಹಾಯ್, ಇವತ್ತು ಈ ರೀತಿ ಕ್ಯೂಟ್ ಆಗಿರುವಂತಹ ಬುಕ್ ಮಾರ್ಕರ್ನ ತುಂಬ ಸಿಂಪಲ್ ಆಗಿ ಕ್ರೋಶೆಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ. ಹೀಗೆ ಮ್ಯಾಜಿಕ್ ರಿಂಗ್ ಮಾಡಿಕೊಂಡು 3 ಚೈನನ್ನ ಹಾಕೊಳ್ಬೇಕು. ನೆಕ್ಸ್ಟು ಟ್ರಿಪಲ್ ಕ್ರೋಶೆಗಳನ್ನ ಹಾಕೊಳ್ತಾ ಇದ್ದೀನಿ. 2 ಟ್ರಿಪಲ್ ಕ್ರೋಶೆನ ಹಾಕೊಳ್ಬೇಕು. ನೆಕ್ಸ್ಟು 3 ಚೈನ್ ಹಾಕ್ಕೊಂಡು ಮ್ಯಾಜಿಕ್ ರಿಂಗ್ಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಳಿ. ನೆಕ್ಸ್ಟು ಮತ್ತೆ 3 ಚೈನ್ ಹಾಕೊಂಡು 2 ಟ್ರಿಪಲ್ ಕ್ರೋಶೆಗಳನ್ನ ಹಾಕೊಂಡು ಮತ್ತೆ 3 ಚೈನ್ ಹಾಕೊಂಡು ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಬೇಕು ಮ್ಯಾಜಿಕ್ ರಿಂಗಿಗೆನೆ. ನೋಡಿ, ನಾನಿವಾಗ 3 ಚೈನ್ ಹಾಕೊಂಡಿದ್ದೀನಿ, ಮತ್ತೆ ಟ್ರಿಪಲ್ ಕ್ರೋಶೆನ ಹಾಕೊಳ್ತಿದ್ದೀನಿ. ಇನ್ನೊಂದು ಟ್ರಿಪಲ್ ಕ್ರೋಶೆನ ಹಾಕೊಳ್ಬೇಕು. ನೆಕ್ಸ್ಟ್ 3 ಚೈನ್ ಹಾಕೊಳ್ತಾ ಇದ್ದೀನಿ, ಮತ್ತೆ ಮ್ಯಾಜಿಕ್ ರಿಂಗ್ಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ನೋಡಿ, ಇದೇ ರೀತಿ 5 ಪೆಟಲ್ಗಳನ್ನ ಹೀಗೆ ಹಾಕೊಳ್ಬೇಕು. 5 ಪೆಟಲ್ಗಳನ್ನ ಹಾಕೊಂಡ್ಮೇಲೆ ಮ್ಯಾಜಿಕ್ ರಿಂಗ್ ಹಾಕೊಳ್ಳುವಾಗ ಸ್ವಲ್ಪ ದಾರ ಬಿಟ್ಕೊಂಡಿರ್ತೀವಲ್ವಾ, ಅದನ್ನ ಈ ರೀತಿ ಟೈಟ್ ಆಗಿ ಎಳ್ಕೊಂಡು ಫ್ಲವರ್ನ ಕ್ಲೀನ್ ಆಗಿ ನೋಡಿ ಹೀಗೆ ಸೆಂಟ್ರಲ್ ಗ್ಯಾಪ್ ಇಲ್ದಿರೋ ರೀತಿಲಿ ಕ್ಲೋಸ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ನಾನು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ. 60 ಚೈನನ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಬುಕ್ ಸೈಜ್ಗೆ ತಕ್ಕಂಗೆ ನೀವು ಚೈನ್ಗಳನ್ನ ಹಾಕೊಳ್ಳಿ. ನೋಡಿ, ನಾನಿವಾಗ 60 ಚೈನ್ಗಳನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಫಸ್ಟ್ ಚೈನನ್ನ ಬಿಟ್ಟು 2ನೇ ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಚೈನಿಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ. ನೆಕ್ಸ್ಟ್ ಒಂದು ಟ್ರಿಪಲ್ ಕ್ರೋಶೆ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಲಾಸ್ಟ್ ಅಲ್ಲಿ. ನೋಡಿ, ನಾವು ಇವಾಗ ಈ ಆಪೋಸಿಟ್ ಸೈಡ್ ಅಲ್ಲೂ ಸಹ ಇದೇ ರೀತಿ ಹಾಕೊಳ್ಬೇಕು. ಅದಕ್ಕೆ ನಾನು ಇವಾಗ ಈ ರೀತಿ ಟರ್ನ್ ಮಾಡಿಕೊಂಡು ನಾವು ಲಾಸ್ಟ್ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ವಾ, ಅದರ ಆಪೋಸಿಟ್ ಥ್ರೆಡ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಕೊಳ್ಳಿ ಒಂದು, ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಹಾಕೊಳ್ಳಿ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಇವಾಗ ಒಂದು ಸಿಂಗಲ್ ಕ್ರೋಶೆ. ಲಾಸ್ಟ್ ಅಲ್ಲಿ ಒಂದು ಚೈನ್ ಹಾಕೊಂಡು ಸ್ಟಾರ್ಟಿಂಗ್ ನಾವೊಂದು ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ವಾ, ಅದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಳಿ. ಇವಾಗ ಒಂದು ಚೈನ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ, ಇದನ್ನ ಸೂಜಿಗೆ ಪೋಣಿಸ್ಕೊಂಡು ಹಿಂದೆಗಡೆಗೆ ಒಂದೆರಡು ಸ್ಟಿಚ್ ಅನ್ನ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಳ್ಬೇಕು. ಹೀಗೆ ಬ್ಯಾಕ್ ಸೈಡ್ಗೆ ದಾರನ ಸೇರಿಸ್ಕೊಂಡು ಆಮೇಲೆ ನೀವು ಥ್ರೆಡ್ ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ನು ಸಹ ನೀವು ಬ್ಯಾಕ್ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.